ಗಿರಿರಾಜ ಹಲವು ವರ್ಷಗಳ ಹಿಂದೆ ಬಿಡುಗಡೆಯಾದಂತಹ ಸುಧಾರಿತ ಕೋಳಿ ತಳಿ. ಈಗಿರುವ ನಾಟಿ ಕೋಳಿಗಳಿಗಿಂತ 2-3 ಪಟ್ಟು ಹೆಚ್ಚು ಮೊಟ್ಟೆ ಮತ್ತು ಮಾಂಸವನ್ನ ಕೊಡುತ್ತೆ ಅನ್ನೋದು ಈಗಾಗಲೇ ಸಾಬೀತಾಗಿದೆ. ಇಂತಹ ಒಂದು ಕೋಳಿ ತಳಿಯನ್ನ ಹಲವಾರು ರೈತರು ಸಾಕಣೆ ಮಾಡಿ ಇದರ ಲಾಭವನ್ನ ಪಡೆದುಕೊಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಪಶು ಸಂಗೋಪನಾ ಇಲಾಖೆ ಕೂಡ ಇದರ ಸಾಕಾಣಿಕೆಗೆ ಉತ್ತೇಜನ ನೀಡ್ತಾ ಇದೆ. ಇವರು ಹೈದರಾಬಾದ್ ಕರ್ನಾಟಕ ಭಾಗದ ರಾಯಚೂರು ಜಿಲ್ಲೆ ಮಾನವೀಯ ಸೆಲ್ವರಾಜ್ ಮೂಲತಃ ಅಕ್ಕಿ ವ್ಯಾಪಾರಿ, ಜೊತೆಗೆ ಕೃಷಿಯನ್ನು ಮಾಡುತ್ತಿದ್ದು 16 ಎಕರೆಯಲ್ಲಿ ಹೆಬ್ಬೇವು ಬೆಳೆಯುತ್ತಿದ್ದಾರೆ. ಈ ಹೆಬ್ಬೇವು ಮರಗಳ ನೆರಳಿನಲ್ಲೇ ಸ್ಥಳೀಯ ನಾಟಿ ಕೋಳಿಗಳ ಜೊತೆ ಗಿರಿರಾಜ ತಳಿಯನ್ನು ಸಾಕಣೆ ಮಾಡುತ್ತಿದ್ದಾರೆ. ಗಿರಿರಾಜ ಕೋಳಿಗಳನ್ನ ಕಳೆದ 4-5 ತಿಂಗಳಿನಿಂದ ಸಾಕಣೆ ಮಾಡಲಾಗುತ್ತದೆ. ಒಟ್ಟು ಇಲ್ಲಿ 100 ಗಿರಿರಾಜ ಕೋಳಿಗಳಿವೆ. ಇವುಗಳ ನಿರ್ವಹಣೆ ಕೂಡ ಸುಲಭವಾಗಿದ್ದು ಸಾಮಾನ್ಯ ನಾಟಿ ಕೋಳಿಗಳಿಗಿಂತ ಸ್ವಲ್ಪ ಹೆಚ್ಚಿನ ಆಹಾರ ಸೇವಿಸುತ್ತವೆ ಅಂತಾರೆ ಸೆಲ್ವರಾಜ್. 4 ವಾರ ಮರಿ ಒಂದು 50 ಕೊಟ್ಟಿದ್ರು, ಒಂದು 6 ವಾರ ಮರಿ ಒಂದು 50 ಕೊಟ್ಟಿದ್ರು. ಸದ್ಯ ಒಂದು 100 ಕೋಳಿ ಇದೆ. ಈಗ ನಾಟಿ ಕೋಳಿಗೆ ಏನು ಡಿಫ್ರೆನ್ಸ್ ಇಲ್ಲ ರೀ. ದಾನ ಆಯಿತು, ಮೇಂಟೆನೆನ್ಸ್ ಆಯಿತು, ಎಲ್ಲ ಸೇಮ್ ಇದೆ. ಅದೇ ಸ್ವಲ್ಪ ದಾನ ಜಾಸ್ತಿ ಯೂಸ್ ಆಗುತ್ತೆ, ಜಾಸ್ತಿ ತಿಂತಾವೆ ಇವು. ಆಮೇಲೆ ವೆಯ್ಟಿನ ಅದೇ ಥರ ವೆಯ್ಟ್ ಜಾಸ್ತಿ ಬರ್ತಾಯಿದ್ದಾರೆ. ನಾಟಿ ಕೋಳಿಗೆ 1:2 ಬರ್ತಾರೆ, ವೆಯ್ಟ್ ಜಾಸ್ತಿ ಬರ್ತಿದೆ. ನಾಟಿ ಕೋಳಿ 1 kg ಬೆಳವಣಿಗೆ ಆದರೆ 2 ರಿಂದ 2.5 kg ಬೆಳವಣಿಗೆ ಆಗ್ತಾರೆ. ಫಾಸ್ಟ್ ಮೀಟಿಗೆ ಭಾಳ ಫಾಸ್ಟ್ ಡೆವಲಪ್ಮೆಂಟ್ ಇದೆ ರೀ. ತತ್ತಿ ಅದಕ್ಕಿಂತ ಜಾಸ್ತಿ ಹಿಡಿತಾರೆ. ಒನ್ ಟೈಮ್ ಸ್ಟಾರ್ಟ್ ಆದರೆ 20 ರಿಂದ 25 ದಿವಸ ತತ್ತಿ ಹಿಡಿತಾರೆ. ತೋಟದಲ್ಲಿ ಒಂದು 8 ಎಕರೆ ಹೆಬ್ಬೇವು ಬೇವಿನ ಗಿಡ ಹಾಕಿದ್ವಿ. ಅದೆಲ್ಲ ಸ್ವಲ್ಪ ಫ್ರೀ ಆಗಿದೆ ಅಂತ ತಗೊಂಬಂದು ಹಾಕಿದ್ದಾರೆ. ಯಾಕಂದ್ರೆ ಚೆನ್ನಾಗಿ ಬೆಳೀತದೆ, ನ್ಯಾಚುರಲಿ ಬೆಳೀತದೆ, ಓಪನ್ ಆಗಿ ಅಡ್ಡಾಡ್ತಾ ಇದೆ. ಈಗ ಗಿರಿರಾಜ ಕೋಳಿ ಏನೈತೆ ಸರ್, ನಾಟಿ ಕೋಳಿಗೆ ಅದಕ್ಕೆ ವ್ಯತ್ಯಾಸ ಏನಂದರೆ, ಈಗ ನಾಟಿ ಕೋಳಿ 2 kg ಅಂದರೆ ಭಾಳ ದೊಡ್ಡದಾಗುತ್ತೆ ಸರ್. ದೊಡ್ಡದಾದ್ಮೇಲೆ ಇದು ಗಿರಿರಾಜ ಒಂದು 5-6 ತಿಂಗಳಲ್ಲಿ ನಿಮ್ಗೆ 2.5-3 kg 4 kg ತನಕ ಬರ್ತದೆ ಸರ್. ಹೀಗಾಗಿ 400-450 ರೂಪಾಯಿ ಪರ್ kg ಇದು ಮೀಟ್ ಹೋಗುತ್ತೆ ಸರ್. ಹಿಂಗಾಗಿ ಇದು ರೈತರಿಗೆ ಲಾಭದಾಯಕ ಸರ್. ರೈತರು ಈ ಬೆಳೆ ಬೆಳೀತಾ ಇಲ್ಲ, ಸರಿಯಾಗಿ ಸಮಯಕ್ಕೆ ಮಳೆ ಬರ್ತಾ ಇಲ್ಲ ಅಂತೇಳಿ ಇದು ಮಾಡೋ ಬದಲು ಇಂಥ ಕಡಕ್ನಾಥ್ ಆಗಿರ್ಬೋದು, ಗಿರಿರಾಜ ಕೋಳಿ ಆಗಿರ್ಬೋದು ಸಾಕಿದ್ರೆ ಇದು ಒಂದು ಲಾಭದಾಯಕ ಅಂತೇಳಿ ನಾನು ಹೇಳ್ತೀನಿ ಸರ್. ಇನ್ನು ರಾಜ್ಯದಲ್ಲಿ ಪಶುಸಂಗೋಪನಾ ಇಲಾಖೆ ಕೂಡ ಗಿರಿರಾಜ ಕೋಳಿ ಸಾಕಾಣಿಕೆಗೆ ರೈತರನ್ನ ಉತ್ತೇಜಿಸುತ್ತದೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಉಚಿತವಾಗಿ ಹಾಗೂ ಇನ್ನುಳಿದ ರೈತರಿಗೆ 75% ಸಹಾಯಧನದಲ್ಲಿ ಪ್ರತಿಯೊಬ್ಬ ಫಲಾನುಭವಿಗೆ 10 ಗಿರಿರಾಜ ಕೋಳಿಗಳನ್ನು ವಿತರಿಸಲಾಗುತ್ತಿದೆ. ಅಧಿಕ ಮೊಟ್ಟೆ ಮತ್ತು ಮಾಂಸ ಕೊಡುವಂತ ಈ ಗಿರಿರಾಜ ತಳಿ ರೈತರಿಗೆ ವರದಾನ ಅಂತಾರೆ ರಾಯಚೂರಿನ ಪಶುಸಂಗೋಪನಾ ಇಲಾಖೆಯ ಉಪನಿರ್ದೇಶಕರಾದ ಡಾಕ್ಟರ್ ಅಶೋಕ್ ಕೊಳ್ಳ. ಈ ತಳಿ ನಮ್ಮ ದೇಶಿ ತಳಿಕಿನೂ 3 ಪಟ್ಟು ನಮ್ಮ ದೇಶಿ ತಳಿಗಳು ಏನು ಉತ್ಪಾದನೆ ಮಾಡ್ತವೆ, ಮೊಟ್ಟೆ ಆಗಲಿ ಅಥವಾ ಅದರ ಮಾಂಸ ಉತ್ಪಾದನೆ ಆಗಲಿ, ಅದಕ್ಕಿಂತ 3 ಪಟ್ಟು ಇವು ಹೆಚ್ಚಿನ ರೀತಿಯಲ್ಲಿ ಉತ್ಪಾದನೆ ಮಾಡ್ತವೆ. ಫಾರ್ ಎಕ್ಸಾಂಪಲ್, ನಮ್ಮ ದೇಶಿ ತಳಿಗಳು ವರ್ಷಕ್ಕೆ ಒಂದು 70 ಮೊಟ್ಟೆ ಕೊಟ್ಟರೆ ಗಿರಿರಾಜ ಕೋಳಿ ವರ್ಷಕ್ಕೆ 180ರಿಂದ 190 ಮೊಟ್ಟೆ ಕೊಡ್ತದೆ. ಆಮೇಲೆ ಮಾಂಸ ಉತ್ಪಾದನೆಗೆ ತೂಕಕ್ಕೆ ಸಂಬಂಧಪಟ್ಟಂತೆ ನಮ್ಮ ದೇಶಿ ಕೋಳಿಗಳದ್ದು ವೇಟ್ ಅರೌಂಡ್ 1.25 to 1.4 kg ಇತ್ತಂದರೆ ಈ ಗಿರಿರಾಜ ಕೋಳಿದು 3.5-4 kg ಅಷ್ಟು ವೇಟ್ ಬರ್ತದೆ, ಬಾಡಿ ವೇಟ್, ದೇಹದ ತೂಕ. ಸೊ ಈ ಒಂದು ರೀತಿಯಿಂದ ನಮ್ಮ ಈ ಹಳ್ಳಿ ಜನರಿಗೆ ಇತ್ತಿತ್ತಲಾಗಿ ಹಿತ್ತಲ ಮನೆಯಲ್ಲಿ ಕೋಳಿ ಸಾಕಾಣಿಕೆ ನಾವು ಮಾಡಬೇಕಂತ ಏನು ಸರ್ಕಾರ ಯೋಜನೆ ಹಮ್ಮಿಕೊಂಡಿದೆ. ಆ ಯೋಜನೆಯಲ್ಲಿ ನಾವು ನಮ್ಮ ಎಲ್ಲ ರೈತರಿಗೆ ಇವಾಗ ಪ್ರತಿಯೊಬ್ಬರಿಗೆ ಅವರ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಮಾಡ್ಕೊಳ್ಳಿಕ್ಕೆ ನಾವು ಈ ಗಿರಿರಾಜ ಕೋಳಿಗಳ ಸಾಕಾಣಿಕೆ ಉತ್ತೇಜನ ಮಾಡಲಿಕ್ಕೆ ಪ್ರತಿಯೊಬ್ಬ ಫಲಾನುಭವಿಗೆ ನಾವು ಈ ನಮ್ಮ ಜಿಲ್ಲೆ ರಾಯಚೂರಿನಲ್ಲಿ 18-19 ಸಾಲಿನಲ್ಲಿ ಸುಮಾರು 14,500 ಕೋಳಿ ಗಿರಿರಾಜ ಕೋಳಿ ನಾವು ವಿತರಣೆ ಮಾಡಿದ್ದೀವಿ. ಪ್ರತಿಯೊಬ್ಬ ಫಲಾನುಭವಿಗೆ 10 ಕೋಳಿ. ಒಂದು ಕೋಳಿ ಇವತ್ತು ಕಿಮ್ಮತ್ತು ಬಜಾರ್ನಲ್ಲಿ 6 ವಾರದ ಕೋಳಿಯ ಕಿಮ್ಮತ್ತು 85 ರೂಪಾಯಿ ಆಗ್ತದೆ. ನಾವು ನಮ್ಮ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಫಲಾನುಭವಿಗಳಿಗೆ ಪ್ರತಿಯೊಬ್ಬರಿಗೆ 10 ಕೋಳಿ ಉಚಿತವಾಗಿ ಕೊಡ್ತಾಯಿದ್ದೀವಿ. ಸಾಮಾನ್ಯ ವರ್ಗದ ಫಲಾನುಭವಿಗಳಿಗೆ ನಾವು 75% ಸಬ್ಸಿಡಿ ಕೊಡ್ತೀವಿ. ಅಂದರೆ 850 ರೂಪಾಯಿ ಆಗ್ತದೆ 10 ಕೋಳಿಗೆ. ನಾವು ಅವರಿಗೆ 850 75% ಅಂತಂದರೆ 221 ರೂಪಾಯಿ ಅವ್ರ ಕಡೆಯಿಂದ ನಾವು ತೊಗೊಂಡು ಪೂರ್ಣ 10 ಕೋಳಿ ಕೊಡ್ತೀವಿ. ಸರ್, ಈ ಭಾಗಕ್ಕೆ ಹೊಂದುತ್ತಾರೆ? ಈ ಭಾಗಕ್ಕೆ, ರಾಯಚೂರು ಭಾಗಕ್ಕೂ ಇದು ಹೊಂದ್ಕೊಳ್ತದೆ, ಅದೇನು ತೊಂದರೆ ಏನಿಲ್ಲ. ಅಬ್ಸಲ್ಯೂಟ್ಲಿ ನೋ ಪ್ರಾಬ್ಲಮ್. ಒಂದೇ ಒಂದು ಸಮಸ್ಯೆ ಏನಂದರೆ ಇದ್ರ ತೂಕ ಹೆಚ್ಚಾಗೋದ್ರಿಂದ ನಮ್ಮ ಸ್ವಾಭಾವಿಕ ಶತ್ರುಗಳಾದಂಥ ನಾಯಿ, ಬೆಕ್ಕು ಏನದಾವೆ ಅವುಗಳ ಇದರಿಂದ ಇವು ತುತ್ತಾಗ್ತವೆ ಅವಕ್ಕೆ. ಅದೇ ನಮ್ಮ ದೇಶಿ ಕೋಳಿ ಇತ್ತಂದರೆ ಹಾರಾಡ್ಕೋತ ಚುರುಕಾಗಿರ್ತಾವೆ, ಓಡಾಡಿಕೊಂಡು ಹೋಗ್ಬಿಟ್ಟು ಅವಕ್ಕೆ ಅವು ಇದು ಆಗೋದಿಲ್ಲ, ಪ್ರೇ ಆಗೋದಿಲ್ಲ, ತುತ್ತಾಗೋದಿಲ್ಲ. ಇದು ತೂಕ ಹೆಚ್ಚೋದ್ರಿಂದ ಇವು ಅವಕ್ಕೆ ತುತ್ತಾಗಿ
ಜನರು ನಮ್ಮ ಹಳ್ಳಿ ಫಲಾನುಭವಿಗಳು 1-2 ಕೋಳಿ ಈ ನಾಯಿ ಬೆಕ್ಕನ್ನೇ ತೊಗೊಂಡು ಹೋಗ್ಬಿಡ್ತವೆ. ಹೀಗಾಗಿ ಒಂದು ಸ್ವಲ್ಪ ಸಮಸ್ಯೆ ಆಗ್ತಾಯಿದೆ. ಅದರ್ವೈಸ್ ಒನ್ ಆಫ್ ದಿ ಬೆಸ್ಟ್ ಕೋಳಿ ಸಾಕಾಣಿಕೆಗೆ ಇವತ್ತೆಲ್ಲರಿಗೆ ತಮ್ಮ ದಿನ ಸಾಕಾಗಷ್ಟು ಖರ್ಚು ವೆಚ್ಚಗಳು ಹಳ್ಳಿ ಊರಲ್ಲಿ ಜನರು ಈ ಗಿರಿರಾಜ್ ಕೋಳಿ ಸಾಕಾಣಿಕೆ ಮಾಡಿ ಸರಿಯಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಒಟ್ಟಾರೆ ಎಲ್ಲಾ ಪ್ರದೇಶಗಳಿಗೂ ಹೊಂದಿಕೊಳ್ಳುವ ಸಾಮಾನ್ಯ ನಾಟಿ ಕೋಳಿಗಳಂತೆ ಸಾಕಣೆ ಮಾಡಬಹುದಾದ ಮತ್ತು ಉತ್ತಮ ಲಾಭ ತಂದುಕೊಡುವ ಗಿರಿರಾಜ ನಿರಂತರ ಬರ ಎದುರಿಸುತ್ತಿರುವ ರೈತನಿಗೆ ಆರ್ಥಿಕ ಬಲ ತಂದುಕೊಡಬಲ್ಲದು. ಈ ಕೋಳಿಗಳ ಮಧ್ಯೆ ಬೆಳೆಯುವಂತ ಗಿರಿರಾಜ್ ಕೋಳಿ ರೈತನಿಗೆ ಒಂದಿಷ್ಟು ಆದಾಯವನ್ನು ತರುವಂತ ವಿಶಿಷ್ಟವಾದ ಕೋಳಿ ತಳಿಯಾಗಿದೆ. ಈ ಗಿರಿರಾಜ್ ಕೋಳಿಯು ಅತ್ಯಂತ ಹೆಚ್ಚು ಮಾಂಸವನ್ನು ಮತ್ತು ನಾಟಿ ಕೋಳಿಗಿಂತ ಡಬಲ್ ಮಾಂಸ ಮತ್ತು ತತ್ತಿಯನ್ನು ನೀಡ್ತಾ ಇದೆ. ಇದು ರೈತನಿಗೆ ಬರಗಾಲದಲ್ಲಿ ತತ್ತರಿಸುವಂಥ ರೈತನಿಗೆ ಒಂದಿಷ್ಟು ಅನುಕೂಲತೆಯನ್ನು ಮಾಡಿದೆ. ಈ ರೀತಿಯಾಗಿ ರೈತರು ಸಹ ನಾಟಿ ಕೋಳಿ ಜೊತೆಗೆ ಗಿರಿರಾಜ್ ಕೋಳಿಯನ್ನು ಸಾಕಿ ಒಂದಿಷ್ಟು ಆರ್ಥಿಕವಾಗಿ ಮುನ್ನಡೆಯಬೇಕಾಗಿದೆ ಅನ್ನೋದೇ ನಮ್ಮೆಲ್ಲರ ಆಶಯವಾಗಿದೆ. ಕ್ಯಾಮರಾಮನ್ ಮೊಹಮ್ಮದ್ ಜಿಲಾನಿಯೊಂದಿಗೆ ಶರಣ ಬಾಚಲಾಪುರ್, ನ್ಯೂಸ್ 18 ಕನ್ನಡ, ರಾಯಚೂರು. ಈತ ಡಿಪ್ಲೊಮಾ ಪದವೀಧರ. ಕೆಲವು ವರ್ಷಗಳ ಕಾಲ ಗುಜರಾತ್ನಲ್ಲಿ ಕೆಲಸವನ್ನು ಮಾಡಿದ್ದಾರೆ. ಆದರೆ ಅವರ ಮನಸ್ಸು ಮಿಡಿತಾ ಇದ್ದದ್ದು ಮಾತ್ರ ಕೃಷಿಯ ಕಡೆಗೆ. ಮೂಲತಃ ಕಬ್ಬು ಬೆಳೆಗಾರರಾದ ಇವರು ಅದರಿಂದ ನಿರೀಕ್ಷಿತ ಲಾಭ ಕಾಣದೇ ಇದ್ದಾಗ ತಮ್ಮ ಚಿತ್ತವನ್ನು ಹರಿಸಿದ್ದು ಬೆಲ್ಲ ತಯಾರಿಕೆಯತ್ತ. ಅದು ಕೂಡ ಸಾವಯವ ಬೆಲ್ಲ ಅನ್ನೋದು ವಿಶೇಷ. ಸಕ್ಕರೆ ಜಿಲ್ಲೆ ಬೆಳಗಾವಿಯಲ್ಲಿ ಪ್ರತಿ ವರ್ಷ ಲಕ್ಷಾಂತರ ಟನ್ ಸಕ್ಕರೆ ಉತ್ಪಾದನೆಯಾಗುತ್ತೆ. ಇಲ್ಲಿ ತಯಾರಾಗುವ ಸಕ್ಕರೆಗೆ ದೇಶದ ವಿವಿಧೆಡೆಯಲ್ಲೂ ಬೇಡಿಕೆ ಉಂಟು. ಆದ್ರೆ ಇಲ್ಲಿನ ಕಬ್ಬು ಬೆಳೆಗಾರರು ಮಾತ್ರ ತಮ್ಮ ಬಾಕಿ ಹಣಕ್ಕಾಗಿ ನಿರಂತರವಾಗಿ ಸಂಘರ್ಷ ನಡೆಸ್ತಾನೆ ಇರ್ತಾರೆ. ಕಳೆದ ಅನೇಕ ವರ್ಷಗಳಿಂದ ಕಬ್ಬಿನ ಬಾಕಿ ಹಣಕ್ಕಾಗಿ ರೈತರು ಹಾಗೂ ಕಾರ್ಖಾನೆಗಳ ನಡುವೆ ತಿಕ್ಕಾಟ ನಡೀತಾನೆ ಇದೆ. ಆದರೆ ಈ ಎಲ್ಲಾ ಜಂಜಾಟಗಳಿಂದ ಮುಕ್ತಿ ಯಾವಾಗ ಅಂತ ಯೋಚನೆ ಮಾಡ್ತಾ ಇದ್ದಾನೆ ರೈತ. ಪರ್ಯಾಯ ಬೆಳೆಗಳತ್ತ ಚಿಂತೆ ಮಾಡ್ತಿದ್ದಾನೆ. ಇನ್ನು ಕೆಲವರು ಬೆಲ್ಲ ಮಾಡಿ ಜೀವನ ಸಾಗಿಸ್ತಾ ಇದ್ದಾರೆ. ಅಂಥವರಲ್ಲೊಬ್ರು ಸವದತ್ತಿ ತಾಲೂಕು ಕಡಬಿ ಗ್ರಾಮದ ಸಂತೋಷ್ ಕಿತ್ತೂರು. ಆದ್ರೆ ಇವರ ವಿಶೇಷತೆ ಏನಪ್ಪಾ ಅಂದ್ರೆ ಸಂಪೂರ್ಣವಾಗಿ ನೈಸರ್ಗಿಕ ವಿಧಾನದಲ್ಲಿ ಬೆಲ್ಲವನ್ನ ತಯಾರಿಸ್ತಾ ಇರೋದು. ಡಿಪ್ಲೊಮಾ ಪದವೀಧರರಾಗಿರುವ ಸಂತೋಷ್ 5 ಎಕರೆಯಲ್ಲಿ ಕಬ್ಬು ಬೆಳೀತಾ ಇದ್ದು ಕಳೆದ 3-4 ವರ್ಷಗಳಿಂದ ಸಾವಯವ ಬೆಲ್ಲ ತಯಾರಿಕೆಯಲ್ಲಿ ತೊಡಗಿಕೊಂಡಿದ್ದಾರೆ. ಉತ್ತಮ ಲಾಭವನ್ನು ಗಳಿಸುತ್ತಿದ್ದಾರೆ. ಇಲ್ಲಿ ಯಾವುದೇ ರಾಸಾಯನಿಕ ಗೊಬ್ಬರಗಳನ್ನು ಉಪಯೋಗ ಮಾಡದೆ ಒಂದು 5 ಎಕರೆಯಲ್ಲಿ ಕಬ್ಬು ಬೆಳೀತಾ ಇದ್ದೀವಿ. ಈ ವರ್ಷ ಒಂದು 3 ಎಕರೆ ಕಬ್ಬು ಅದ. 2016ರಿಂದ ನಿರಂತರವಾಗಿ ನಾನು ಶುಗರ್ ಫ್ಯಾಕ್ಟ್ರಿಗಳಿಗೆ ಕಬ್ಬು ಕೊಡದೆ ಅಲ್ಲಿಂದ ಇಲ್ಲಿವರೆಗೂ ನಮ್ಮದೇ ಒಂದು ಸಣ್ಣದ ಆಲೆ ಮನೆ ಮಾಡಿಕೊಂಡು, ಅಂದರೆ ಇವತ್ತು ಹೆಂಗದ ಒಂದು ಆಲೆ ಮನೆ ಅಂದರೆ ಒಂದು 25 ಲಕ್ಷದವರೆಗೂ ಬಜೆಟ್ ಅದ. ನಮಗೆ ಅನಿವಾರ್ಯ ಟೆಸ್ಟ್ ಮಾಡಬೇಕಾಗಿತ್ತು, ಆಗುತ್ತೋ ಇಲ್ಲೋ ಬೆಲ್ಲ ಅಂತೇಳಿ. ಆ ಕಾರಣಕ್ಕಾಗಿ 1.5 ಲಕ್ಷ ರೂಪಾಯಿದಾಗ ನಾವು ಮೊದಲೇ ಒಂದು ಗಾನ ಸೆಟಪ್ ಮಾಡಿದ್ವಿ. ಎಲ್ಲ ಹಳೆಯ ಸಿಸ್ಟಮನ್ನು ತಂದು ಒಂದು 6 ಫುಟ್ಟಿಂದ ಕೊಪ್ಪರಿಗೆ ಸಣ್ಣದು ಮಾಡಿಕೊಂಡು, ಅಂದರೆ ನಮ್ಮದು ತೋಟದ ಕಬ್ಬು ಎಷ್ಟಿದೆ ಅಷ್ಟು ಬೆಲ್ಲ ಮಾಡಿದರೆ ಸಾಕು ಅನ್ನೋ ಲೆಕ್ಕಕ್ಕೆ ಮಾಡಿಕೊಂಡು ಅವಾಗಿಂದ ನಿರಂತರ ಬೆಲ್ಲ ಮಾಡ್ತಾಯಿದ್ವಿ. ಈಗ 5 ಎಕರೆದ ಕಬ್ಬು ಅದ, ಅಂದರೆ ಬೇರೆ ಬೇರೆ ಟೈಮ್ನಾಗ ಬರುವಂಗೆ ಮಾಡಿದ್ದೀವಿ. 5 ಎಕರೆದು ಈಗ ವರ್ಷ ಇಲ್ಲ ಒಂದು 6 ಟನ್ 5 ಟನ್ ಹಿಂಗೆ ಬೆಲ್ಲವನ್ನು ನಾವು ನಿರಂತರವಾಗಿ ನಮ್ಮದೇ ಆಲೆ ಮನೆ ಒಳಗಡೆ ನಮ್ಮದೇ ಅನುಕೂಲಕ್ಕೆ ತಕ್ಕಂಗೆ ನಾವು ಬೆಲ್ಲ ಮಾಡ್ತಾಯಿದ್ವಿ. ಯಾವುದೇ ರಾಸಾಯನಿಕಗಳನ್ನು ಉಪಯೋಗ ಮಾಡದೆ, ಕಲರು ಆಮೇಲೆ ಇವತ್ತೇನು ಬೇರೆ ಬೇರೆ ಕಡೆ ನಾವು ಸಾಕಷ್ಟು ನೋಡ್ತಾ ಇದ್ದೀವಿ ಅಂತ ಹಾನಿಕಾರಕ ವಸ್ತುಗಳನ್ನು ಉಪಯೋಗ ಮಾಡದೆ ನೈಸರ್ಗಿಕದತ್ತವಾಗಿ ಬೆಲ್ಲ ಮಾಡ್ತಾಯಿದ್ದೀವಿ. ಇನ್ನು ಸಂತೋಷ್ ಕಿತ್ತೂರು ಬೆಲ್ಲ ತಯಾರಿಕೆಗೆ ಕಡಿಮೆ ಖರ್ಚಿನಲ್ಲಿ ಆಲೆ ಮನೆಯನ್ನ ನಿರ್ಮಾಣ ಮಾಡಿಕೊಂಡಿದ್ದಾರೆ. ಬೆಲ್ಲ ತಯಾರಿಕೆಗೆ ಯಾವುದೇ ರಾಸಾಯನಿಕ ವಸ್ತುಗಳನ್ನ ಬಳಕೆ ಮಾಡಲ್ಲ, ಬದಲಾಗಿ ನೈಸರ್ಗಿಕ ವಿಧಾನವನ್ನ ಅನುಸರಿಸುತ್ತಿದ್ದಾರೆ. ಬೆಲ್ಲ ತಯಾರಿಕೆ ವೇಳೆಯಲ್ಲಿ ಕೇವಲ ಕಾಡು ಬೆಂಡೆಯ ರಸ ಹಾಗೂ ಸ್ವಲ್ಪ ಪ್ರಮಾಣದಲ್ಲಿ ಕಲ್ಲು ಸುಣ್ಣವನ್ನ ಹಾಕಲಾಗುತ್ತೆ. ಹೀಗಾಗಿ ಇಲ್ಲಿ ಸಿದ್ಧವಾಗುವ ಬೆಲ್ಲ ಸಂಪೂರ್ಣ ವಿಷಮುಕ್ತ ಅಂತ ಹೇಳಬಹುದು. 1 ಟನ್ ಕಬ್ಬಿಗೆ 600ರಿಂದ 650 ಲೀಟರ್ ಕಬ್ಬಿನ ಹಾಲು ತೆಗೆಯಲಾಗುತ್ತೆ. ಇಷ್ಟು ಹಾಲಿನಿಂದ 100ರಿಂದ 120 ಕೆಜಿಯಷ್ಟು ಸಾವಯವ ಬೆಲ್ಲ ತಯಾರಾಗುತ್ತೆ ಅಂತಾರೆ ಸಂತೋಷ್ ಕಿತ್ತೂರು. ಈಗ 1 ಟನ್ ಕಬ್ಬಿಗೆ ರೆಗ್ಯುಲರ್ ಆಗಿ ಒಂದು ವರ್ಷದೊಳಗೆ ಬೆಲ್ಲ ಮಾಡಿದರೆ ಒಂದು 12% ರಿಕವರಿ ಅಂತ ಹೇಳ್ತಾರೆ. 10ರಿಂದ 12%. ಅದಂದ್ರೆ 1 ಟನ್ ಕಬ್ಬನ್ನ ಕ್ರಷ್ ಮಾಡಿದಾಗ ಒಂದು 650 ಲೀಟ್ರಷ್ಟು ಜ್ಯೂಸ್ ಬರುತ್ತೆ. ಅದರೊಳಗೆ ಒಂದು 120ರಿಂದ 130 ಕೆಜಿ ಅಷ್ಟು ಬೆಲ್ಲ ಬರುತ್ತೆ. ಅದು ಸೀಸನ್ ಮೇಲೆ ಕ್ರಾಪ್ ಮೇಲೆ ವೇರಿ ಆಗುತ್ತೆ. ಆದರೆ ಅದಕ್ಕೆ ಲೆಕ್ಕ ಹಾಕಿದ್ರೆ ಇವತ್ತು ನಮ್ಮ ಕಬ್ಬಿಂದು ಬೆಲ್ಲದ ಏನು ನಾವು ಮಾಡ್ತೀವಿ, ಕಬ್ಬು ಶುಗರ್ ಫ್ಯಾಕ್ಟ್ರಿಗೆ ಕೊಡೋದು, ಆಮೇಲೆ ಈ ಕಡೆ ಬೆಲ್ಲ ಮಾಡೋದು, ಇದು ನಡುವೆ ಇರೋಂಥ ಸ್ವಲ್ಪ ಎನರ್ಜಿ ಅದ, ಒಂದು ಎಫರ್ಟ್ ಹಾಕಬೇಕಾಗ್ತೈತಿ. ಇವತ್ತು ಅಲ್ಲ ರೈತರ ಕಡೆ ಅದು ಆಗ್ತಿಲ್ಲ, ಯಾಕಂದರೆ ಇಂಡಿವಿಜುವಲ್ ಆಗಿ ಮಾಡ್ತಿದ್ದಾರೆ. ಇಲ್ಲಿ ನಮ್ಮದು ಒಂದು ಕಮ್ಯುನಿಟಿ ಬೇಸ್ಡ್, ನನಗೆ ಮಾರುಕಟ್ಟೆಗೊಬ್ಬರು ಯಾರೋ ಹೆಲ್ಪ್ ಮಾಡ್ತಿದ್ದಾರೆ, ಆಮೇಲೆ ಪ್ರೊಸೆಸಿಂಗ್ ಮಾಡ್ಬೇಕಾದ್ರೆ ಯಾರ್ದೊಬ್ರದ್ದು ಹೆಲ್ಪ್ ತೊಗೋತೀನಿ ನಾನು. ಈ ರೀತಿ ಮಾಡೋದ್ರಿಂದ ನನಗೆ ಈಸಿ ಅನಿಸುತ್ತೆ. ಆಮೇಲೆ ಇದರಲ್ಲಿ ಏನಾಗ್ತದೆ, ನಾನು ಹಾಕುವಂಥ ಎಫರ್ಟಿಗೆ ತಕ್ಕಂಥ ಪ್ರತಿಫಲ ನಂಗೆ ಬರ್ತಾ ಇದೆ. ನಾನು ಅತಿ ಲಾಭನೂ ಅಂತ ಹೇಳೋದಿಲ್ಲ, ಲಾಸು ಅಂತ ಹೇಳೋದಿಲ್ಲ, ಬಟ್ ನಾನು ಏನು ಎಫರ್ಟ್ ಹಾಕ್ತಾಯಿದ್ದೀನಿ
ನಾವು ಯಾವುದಕ್ಕೋಸ್ಕರ ದುಡಿತಾ ಇದ್ದೀವಿ. ಆಮೇಲೆ ಒಂದು ಮನಸ್ಸಿಗೆ ನೆಮ್ಮದಿ ಅಂತಂದ್ರೆ ಏನು, ನಾವು ವಿಷಮುಕ್ತ ಇಲ್ಲರೋದನ್ನ ನಾವು ಬೆಳೀತಾ ಇದ್ದೀವಿ, ನಾವು ಉಪಯೋಗ ಮಾಡ್ತಾ ಇದ್ದೀವಿ, ನಾವು ಪ್ರೊಸೆಸ್ ಮಾಡ್ತಾ ಇದ್ದೀವಿ, ಆಮೇಲೆ ಬೇರೆಯವರು ಕೊಡ್ತಾ ಇದ್ದೀವಿ. ವ್ಯಾಲ್ಯೂ ಎಡಿಷನ್, ಇವತ್ತು ರೈತರು ಒಂದು ಆದಾಯದ ಮೂಲವನ್ನು ಹೆಚ್ಚು ಮಾಡ್ಕೊಳ್ಬೇಕು ಅಂದರೆ ವ್ಯಾಲ್ಯೂ ಎಡಿಷನ್ ಒಂದು ಉಪಾಯ. ಈ ಸದ್ಯಕ್ಕೆ ಪರಿಹಾರ ಅಂತಲ್ಲ, ಅದು ಒಂದು ಉಪಾಯ. ನಾವೇನದು ರೇಟ್ ಸಿಗಬೇಕಂತಿದ್ವಿ ಅದಕ್ಕೆ. ವಿಷಮುಕ್ತ ಬೆಲ್ಲಕ್ಕೆ ಇದೀಗ ಮಾರುಕಟ್ಟೆಯಲ್ಲೂ ಅಧಿಕ ಬೇಡಿಕೆ ಇದೆ. ಸಂತೋಷ್ ಕಿತ್ತೂರು ತಮ್ಮ ತೋಟದಲ್ಲಿ ಸಿದ್ಧಪಡಿಸೋ ಬೆಲ್ಲವನ್ನ ತಾವೇ ಸ್ವತಃ ಮಾರಾಟ ಮಾಡೋದುಂಟು. ಬೆಂಗಳೂರಿನಲ್ಲೂ ಇವರಿಗೆ ಗ್ರಾಹಕರಿದ್ದು ಪ್ರತಿ ಕೆಜಿ ಬೆಲ್ಲಕ್ಕೆ 60 ರೂಪಾಯಿ ದರ ನಿಗದಿ ಮಾಡಿದ್ದಾರೆ. ಮಧ್ಯವರ್ತಿಗಳ ಕಾಟ ಇಲ್ಲದೆ ಇರೋದ್ರಿಂದ ಒಳ್ಳೆಯ ಲಾಭವನ್ನು ಗಳಿಸ್ತಿದ್ದಾರೆ. ಈ ಫ್ಯಾಕ್ಟ್ರಿ ಕಳಿಸ್ಬೇಕು ಅಂತಂದರೆ 2,000, 2,500, 3,000 ರೇಟ್ ಇದೆ. ಪ್ರತಿ ವರ್ಷ ಚೇಂಜ್ ಆಗ್ತಾ ಇದೆ. ನಿಜವಾಗ್ಲೂ ಕಬ್ಬಿನ ಬೆಳೆಗೆ ಏನು ಖರ್ಚಾಗುತ್ತಾ ಅದರದ್ದು ಲೆಕ್ಕ ತೆಗೆದು ನೋಡಿದ್ರೆ ಅದೇನೂ ಅಲ್ಲ, ದುಡಿಮೆನೂ ಬರೋದಿಲ್ಲ ಅದರೊಳಗಡೆ. ಇವಾಗ ನಮಗೆ ನಮ್ಮದೇ ಅಂತ ದಾರಿ ನಾವು ಬದಲಿಸ್ಕೊಳ್ಳುವಂಥ ಅನಿವಾರ್ಯತೆ ಇದ್ದಿದ್ದರಿಂದ ನಾವು ಬೆಲ್ಲವನ್ನು ಮಾಡೋಕ್ಕೆ ಪ್ರಾರಂಭ ಮಾಡಿದ್ದೀವಿ. ಆದರೆ ನಾವಿಲ್ಲೇನು ಮಾಡ್ತಾ ಇದ್ದೀವಿ, ನಮ್ಮದೇ ತೋಟದ ಕಬ್ಬನ್ನು ತಂದು ನಾವೇ ಹಾರ್ವೆಸ್ಟ್ ಮಾಡಿಕೊಂಡು ನಮ್ಮ ತೂಕ ಅದು ಹೊರಗಡೆ ಮಾಡುವಂಥ ಅವಶ್ಯಕತೆ ಇಲ್ಲ. ಟ್ರಾನ್ಸ್ಪೋರ್ಟೇಷನ್ ನಾವು ಎತ್ತುಗಳಿಂದ ಮಾಡ್ತಿದ್ದೆ, ಟ್ರ್ಯಾಕ್ಟರಿಂದ ಮಾಡಿಕೊಂಡು ತಂದು ನಮ್ಮದಲ್ಲಿ ನಾವು ಬೆಲ್ಲ ಮಾಡ್ತಾ ಇದ್ದೀವಿ. ಇದು ಬೆಲ್ಲ ಮಾಡೋದ್ರ ಜೊತೆಗೆ ಮಾರುಕಟ್ಟೆ ನಾವೇ ಮಾಡ್ತಾ ಇದ್ದೀವಿ. ಮಾರುಕಟ್ಟೆ ನಾವೇ ನೋಡ್ಕೊಳ್ತಾ ಇದ್ದೀವಿ. ಆಮೇಲೆ ಬೇರೆ ಒಂದು ಸಂಸ್ಥೆಯವರು ಸಹಿತ ನಮಗೆ ಅದರಲ್ಲಿ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಇದ್ರಾಗ ನಮಗೆ ರೇಟ್ ಸಿಗ್ತಿದೆ. ನಾನು 4 ವರ್ಷದಿಂದ ಮಾಡ್ತಿರೋದ್ರಿಂದ ಪ್ರತಿ ಸತಿ ನನ್ನ ಕ್ವಾಲಿಟಿ ಇಂಪ್ರೂವ್ ಆಗ್ತಾ ಇದೆ. ಅದು ಇಂಪ್ರೂವ್ ಆದಂಗೆ ನನ್ನ ಕಸ್ಟಮರ್ಸು ಜಾಸ್ತಿ ಆಗ್ತಿದ್ದಾರೆ. ನೇರವಾಗಿ ಗ್ರಾಹಕರಿಗೆ ನಾನು ಕಳಿಸ್ತಾ ಇದ್ದೀನಿ. ಅದು ಇದೇ ಊರಂತಲ್ಲ. ಕೆಜಿ ರೇಟ್ 60 ರೂಪಾಯಿ ಕೆಜಿ ಕೊಡ್ತೀವಿ, ಕೆಲವೊಂದು ಕಡೆ 70 ರೂಪಾಯಿ ಹೋಗುತ್ತೆ. ಮಾರ್ಕೆಟಲ್ಲಿ 30 ರೂಪಾಯಿ ಇದೆ, ಬಟ್ ನಮ್ಮದು ಯಾಕೆ 60 ರೂಪಾಯಿ ಅಂದಾಗ ಇವತ್ತೇನಾಗೈತಿ, ಅಲ್ಲಿ ಬಲ್ಕ್ ಮಾಡ್ತಿರ್ತಾರೆ, ಆಮೇಲೆ ಸಕ್ಕರೆ ಉಪಯೋಗ ಮಾಡ್ತಾರೆ. ಇಲ್ಲಿ ನಮ್ಮಲ್ಲಿ ಸಕ್ಕರೆ ಇಲ್ಲ, ಏನಿಲ್ಲ, ನಾವು ಜ್ಯೂಸನ್ನೇ ಪೂರ್ತಿಯಾಗಿ ಬಾಯ್ಲ್ ಮಾಡಬೇಕಾಗುತ್ತೆ. ಅದೇ ಅಂತ ಒಂದು ಟೈಮ್ ಡ್ಯೂರೇಷನ್ ಹೋಗುತ್ತೆ, ಎನರ್ಜಿ ಹೋಗುತ್ತೆ ಅಲ್ಲಿ. ಅದಕ್ಕೋಸ್ಕರ ಆಮೇಲೆ ಟ್ರಾನ್ಸ್ಪೋರ್ಟೇಷನ್ ಇದೆಲ್ಲ ನಾವು ಸ್ವಲ್ಪ ಸಪ್ರೇಟಾಗಿ ಫಾರ್ಮರ್ಸ್ ಮಾಡ್ತಿರೋದ್ರಿಂದ ಖರ್ಚುಗಳು ಜಾಸ್ತಿ ಇದ್ದಾವೆ. ಸೊ ಇಲ್ಲಿ ಪ್ಯಾಕೇಜಿಂಗ್ ಕಾಸ್ಟು, ಕಬ್ಬು ಕಟಾವು ಮಾಡೋದು, ಬೆಲ್ಲ ಮಾಡೋದು ಒಂದು 20-22 ರೂಪಾಯಿ ಖರ್ಚು ನಮ್ದು ಹೋಗ್ತಾ ಇದೆ. ಕಬ್ಬಿನ ನಾವು ಫ್ಯಾಕ್ಟ್ರಿ ಕೊಟ್ಟರೆ 2,200 ಸಿಗ್ತಿತ್ತು. ಇಲ್ಲೊಂದು 3,200 ರೂಪಾಯಿವರೆಗೂ ನಮಗೆ ನಾವು ಬೆಳೆಸಿದ್ದಕ್ಕೆ, ಕೆಮಿಕಲ್ ಫ್ರೀ ಆಗಿ ಬೆಳೆಸಿದ್ದಕ್ಕೆ ನಮಗೆ ಎಫರ್ಟ್ ಹಾಕಿದ್ದಕ್ಕೆ ಸಿಗ್ತಾ ಇದೆ. ಇನ್ನು ಕಬ್ಬನ್ನ ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿ ಪದ್ಧತಿಯಲ್ಲಿ ಬೆಳೆಯಲಾಗ್ತಿದೆ. ಆಧುನಿಕ ವಿಧಾನದಲ್ಲಿ ಕಬ್ಬು ಬೆಳೆಯೋದರ ಜೊತೆಗೆ ಉತ್ತಮ ತಳಿಯನ್ನ ಆಯ್ದುಕೊಂಡು ಬೇಸಾಯ ಮಾಡ್ತಿದ್ದಾರೆ. ಇದು ಬೆಲ್ಲ ಮಾಡಲು ಸೂಕ್ತವಾದ ಕಬ್ಬಿನ ತಳಿ ಅನ್ನೋದು ಸಂತೋಷ್ ಅವರ ಅಭಿಪ್ರಾಯ. ಕಬ್ಬು ನೈಸರ್ಗಿಕ ಕೃಷಿಯಲ್ಲಿ ಬೆಳೀತಾ ಇದೆ, ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿಯಲ್ಲಿ. ಅದರಲ್ಲಿ ಅಂತರ ನಾವು ಒಂದು 6 ಅಡಿ ಇದೆ, 8 ಅಡಿ ಮಾಡ್ಕೊಂಡಿದ್ದೀವಿ, ಈಗ 10-12 ಅಡಿ ಮಾಡಿದ್ದೀವಿ. ಇದರಲ್ಲಿ ಕಬ್ಬಿನ ಬೇರೆ ಬೇರೆ ವೆರೈಟೀಸನ್ನು ಸಹಿತ ಬೆಳೆದಿದ್ದೀವಿ. ಈ ವರ್ಷ ಹೊಸ ಒಂದು ವೆರೈಟಿ 91010 910 ಅಂತ ಹೇಳ್ತಾರೆ. ಅದು ಬೆಲ್ಲಕ್ಕೋಸ್ಕರ ಅತಿ ಸೂಕ್ತ ಮತ್ತು ರೈತರಿಗೂ ಒಂದು ಒಳ್ಳೆ ಬೆಳೆ ಅಂತ ಹೇಳ್ತಾರೆ. ಅದರಿಂದನೇ ನಾವು ಬೆಲ್ಲವನ್ನು ಮಾಡ್ತಾ ಇದ್ದೀವಿ. ಅದು ಕ್ವಾಲಿಟಿನೂ ಚೆನ್ನಾಗಿ ಬರುತ್ತೆ, ಬೆಳೆಯೋಕ್ಕೂ ತುಂಬ ಚೆನ್ನಾಗಿದೆ. ಅದು ಅಂದರೆ ನೀರು ಕಡಿಮೆ ಇದ್ರೂ ಬೆಳೆಯುತ್ತೆ, ನೀರು ಜಾಸ್ತಿ ಆದರೂ ಒಂದು ಒಳ್ಳೆ ಬೆಳೆಯನ್ನು ಕೊಡುತ್ತೆ. ಬೆಲ್ಲದ ಗುಣನೂ ಸಹಿತ ಚೆನ್ನಾಗಿ ಬರುತ್ತೆ. ಆಮೇಲೆ 86032 ನಮ್ಮಲ್ಲಿ ಗಂಗಾವತಿ ಅನ್ನೋಂಥ ಒಂದು 671 ಅಂತ ಒಂದು ವೆರೈಟಿ ಅದ, ಅದನ್ನು ಬೆಳಿತೀವಿ. ಅದರ ಕಂಪ್ಲೀಟಾಗಿ ರಾಸಾಯನಿಕ ಇಲ್ಲದೇ ಇರುವಂಥ ಕೃಷಿಯಿಂದನೇ ನಾವು ಕಬ್ಬನ್ನು ಬೆಳೀತಾ ಇದ್ದೀವಿ. ಕೆಮಿಕಲ್ ಫ್ರೀಯಿಂದ ಲಾಭ ಇದೆ. ಆಮೇಲೆ ಭೂಮಿ ಫಲವತ್ತತೆ ಹೆಚ್ಚುತ್ತಾ, ನೀರಿನ ಅವಲಂಬನೆ, ನೀರಿಂದು ರಿಕ್ವೈರ್ಮೆಂಟ್ ಕಡಿಮೆ ಆಗುತ್ತೆ. ಒಂದು 2-3 ವರ್ಷ ನಾವು ಮಾಡಿದಾಗ ನಿರಂತರವಾಗಿ ನಾವು ಅದರಲ್ಲಿ ಆದಾಯದ, ಆಮೇಲೆ ನಮ್ಮ ಒತ್ತಡ, ನೀರಿನ ಒತ್ತಡ, ರಾಸಾಯನಿಕ ಗೊಬ್ಬರಗಳ ಒತ್ತಡ ಇದೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ಅದಕ್ಕೆ ಅಂತ ಈಗ ಒಂದು ಒಳ್ಳೆ ಮಾರುಕಟ್ಟೆ ಸಹಿತ ಇದೆ. ಅದನ್ನು ನಾವು ಚೆನ್ನಾಗಿ ನಮ್ಮದೇ ಅಂತ ಒಂದು ಟೈಮನ್ನು ಕೊಟ್ಟು ಅದನ್ನು ಮಾಡ್ಕೊಳ್ತಾ ಇದ್ದೀವಿ. ಒಟ್ಟಾರೆ ಯುವ ರೈತ ಸಂತೋಷ್ ಕಿತ್ತೂರು ತಾವು ಬೆಳೆದಂತಹ ಕಬ್ಬನ್ನ ನೇರವಾಗಿ ಕಾರ್ಖಾನೆಗೆ ಕಳುಹಿಸದೆ ಬೆಲ್ಲ ತಯಾರಿಸಿ ಹೆಚ್ಚುವರಿ ಆದಾಯ ಗಳಿಸುತ್ತಿದ್ದಾರೆ. ಅದು ಕೂಡ ಸಾವಯವದಲ್ಲಿ ಕಬ್ಬನ್ನ ಬೆಳೆಯುವ ಮೂಲಕ ಭೂಮಿಯ ಆರೋಗ್ಯವನ್ನ ಕಾಪಾಡುವುದರ ಜೊತೆಗೆ ಗ್ರಾಹಕರಿಗೆ ವಿಷಮುಕ್ತ ಬೆಲ್ಲವನ್ನ ಪೂರೈಸ್ತಾ ಇದ್ದು ಇತರರಿಗೆ ಮಾದರಿಯಾಗಿದ್ದಾರೆ. ಕ್ಯಾಮರಾಮನ್ ಪ್ರವೀಣ್ ಜೊತೆಗೆ ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಕನ್ನಡ, ಬೆಳಗಾವಿ. ಬೇರೆ ತರಕಾರಿಗಳಿಗೆ ಹೋಲಿಸಿದ್ರೆ ಟೊಮ್ಯಾಟೋದಲ್ಲಿ ಬೆಲೆಯ ಏರಿಳಿತ ಹೆಚ್ಚು. ಕೆಲವು ಬಾರಿ ಅಧಿಕ ಆದಾಯ ಗಳಿಸಿದ್ರೆ, ಇನ್ನು ಕೆಲವು ಸಂದರ್ಭಗಳಲ್ಲಿ ಮಾಡಿದ ಖರ್ಚು ಕೂಡ ಬರೋದಿಲ್ಲ. ಸಾಮಾನ್ಯವಾಗಿ ಇದರ ಬೇಸಾಯವನ್ನ ನೀರಾವರಿ ಅನುಕೂಲವಿದ್ದಲ್ಲಿ ವರ್ಷದ 3 ಕಾಲಗಳಲ್ಲೂ ಕೈಗೊಳ್ಳಬಹುದು. ಈ ಬೆಳೆಯಲ್ಲಿ ಉತ್ತಮ ತಳಿಗಳ ಆಯ್ಕೆಯ ಜೊತೆಗೆ ಆಧುನಿಕ ಬೇಸಾಯ ತಾಂತ್ರಿಕತೆಗಳನ್ನ ಅಳವಡಿಸಿಕೊಂಡ್ರೆ ಅಧಿಕ ಇಳುವರಿಯ ಜೊತೆಗೆ ಒಳ್ಳೆಯ ಆದಾಯವನ್ನ ಗಳಿಸೋದಕ್ಕೆ ಸಾಧ್ಯ ಇದೆ. ಟೊಮ್ಯಾಟೊ ರಾಜ್ಯದಲ್ಲಿ ಬೆಳೆಯಲಾಗುವ ಜನಪ್ರಿಯ ತರಕಾರಿ ಬೆಳೆಗಳಲ್ಲೊಂದು. ಇದನ್ನ ಎಲ್ಲ ವಿಧವಾದ ಮಣ್ಣುಗಳಲ್ಲಿ ಬೆಳೆಯಬಹುದು. ಚೆನ್ನಾಗಿ ನೀರು ಬಸಿದು ಹೋಗುವ ಮಧ್ಯಮ ಕಪ್ಪು ಹಾಗೂ ಮರಳು ಮಿಶ್ರಿತ ಗೋಡು ಮಣ್ಣು ಈ ಬೆಳೆಗೆ ಸೂಕ್ತ. ತಳಿಗಳ ವಿಷಯಕ್ಕೆ ಬಂದ್ರೆ ಟೊಮ್ಯಾಟೊ ಬೆಳೆಯಲ್ಲಿ ರೈತರು ಲೋಕಲ್ ತಳಿಗಳಿಗಿಂತ ಹೆಚ್ಚು ಇಳುವರಿ ಕೊಡುವ ಹೈಬ್ರಿಡ್ಗಳನ್ನು ಉಪಯೋಗಿಸಬೇಕು. ತೋಟಗಾರಿಕೆ ವಿಶ್ವವಿದ್ಯಾಲಯ, ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಹಾಗೂ ಇತರೆ ಖಾಸಗಿ ಕಂಪನಿಗಳು ಬಿಡುಗಡೆ ಮಾಡಿರುವ ಹೈಬ್ರಿಡ್ ತಳಿಗಳು ಮಾರುಕಟ್ಟೆಯಲ್ಲಿ ಲಭ್ಯವಿವೆ.
ರೈತರು ತಮ್ಮ ಪ್ರದೇಶಕ್ಕೆ ಸೂಕ್ತವಾದ ತಳಿಗಳನ್ನ ಆಯ್ದುಕೊಂಡು ಬೇಸಾಯ ಮಾಡಬೇಕು. ಇತ್ತೀಚೆಗೆ ಹೆಚ್ಚು ಪ್ರಚಲಿತದಲ್ಲಿರುವಂತಹ ಖಾಸಗಿ ಕಂಪನಿಗಳ ಹೈಬ್ರಿಡ್ ತಳಿಗಳಷ್ಟೇ ಉತ್ಕೃಷ್ಟ ಇಳುವರಿ ನೀಡಬಲ್ಲ ತಳಿ ಅಂದ್ರೆ ಬೆಂಗಳೂರಿನ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಅಭಿವೃದ್ಧಿಪಡಿಸಿರುವ ಅರ್ಕಾ ರಕ್ಷಕ್. ಇದು ಹೈಬ್ರಿಡ್ ತಳಿಯಾಗಿದ್ದು ಟೊಮ್ಯಾಟೊ ಬೆಳೆಗೆ ಬಾಧಿಸುವ 3 ಮುಖ್ಯ ರೋಗಗಳಿಗೆ ನಿರೋಧಕತೆಯನ್ನ ಹೊಂದಿದೆ. ಜೊತೆಗೆ ಕೀಟಬಾಧೆ ಕೂಡ ಕಡಿಮೆ. ತಿರುಳು ದಪ್ಪವಾಗಿರೋದ್ರಿಂದ ದೂರದ ಸಾಗಾಣಿಕೆಗೆ ಹೇಳಿ ಮಾಡಿಸಿದ ತಳಿ ಇದು. ಇದರ ಇಳುವರಿ ಸಾಮರ್ಥ್ಯ ಎಕರೆಗೆ 30 ರಿಂದ 40 ಟನ್. ಪ್ರತಿ ಗಿಡದಿಂದ ಅಂದಾಜು 15 ರಿಂದ 20 ಕೆಜಿ ಹಣ್ಣನ್ನ ಪಡೆಯಬಹುದು. ರಾಜ್ಯದ ಹಲವಾರು ರೈತರು ಈ ತಳಿಯ ಬೇಸಾಯ ಮಾಡಿ ಉತ್ತಮ ಫಲಿತಾಂಶ ಕಂಡುಕೊಂಡಿದ್ದಾರೆ ಕೂಡ. ಇನ್ನು ಸಸಿಗಳ ತಯಾರಿ. ಸಸಿಗಳನ್ನ ಏರು ಮಡಿ ಮೇಲೆ ಬೆಳೆಸಿಕೊಳ್ಬೇಕು. ಸಾಧ್ಯವಾದ್ರೆ ಸುತ್ತಲೂ ನೆರಳು ಪರದೆ ಹಾಕಿ ಅದರ ಅಡಿಯಲ್ಲಿ ಸಸಿಗಳನ್ನ ಬೆಳೆಸಿಕೊಳ್ಳಿ. ಪ್ರೋಟ್ರೇಗಳಲ್ಲಿ ಬೆಳೆಸೋದು ಇನ್ನೂ ಉತ್ತಮ. ಪ್ರೋಟ್ರೇಗಳಲ್ಲಿ ಬೆಳೆಸಿಕೊಳ್ಳೋದಾದ್ರೆ ಹೈಬ್ರಿಡ್ ತಳಿಗಳಾದಲ್ಲಿ ಎಕರೆಗೆ ಅಂದಾಜು 50 ರಿಂದ 60 ಗ್ರಾಂ ಬೀಜ ಬೇಕಾಗತ್ತೆ. ಏರುಮಡಿಯ ಮೇಲಾದ್ರೆ ಇದರ 2ರಷ್ಟು ಬೀಜ ಬೇಕು. ಒಂದು ವೇಳೆ ರೈತರಿಗೆ ಸಸಿಗಳನ್ನ ಬೆಳೆಸಿಕೊಳ್ಳಲು ಆಗದೇ ಇದ್ದ ಪಕ್ಷದಲ್ಲಿ ಅಧಿಕೃತ ನರ್ಸರಿಗಳಿಂದ ಪ್ರೋಟ್ರೇಗಳಲ್ಲಿ ಬೆಳೆಸಿದಂತಹ ರೋಗರಹಿತ ಸದೃಢ ಸಸಿಗಳನ್ನ ಖರೀದಿಸಿ ನಾಟಿಗೆ ಉಪಯೋಗಿಸಬೇಕು. ಇನ್ನು ಬೇಸಾಯ ಕ್ರಮಗಳ ವಿಷಯಕ್ಕೆ ಬರೋಣ. ಮೊದಲು ಭೂಮಿಯನ್ನ ಆಳವಾಗಿ ಉಳುಮೆ ಮಾಡಿ ಹದ ಮಾಡಬೇಕು. ತದನಂತರ ಕೊಟ್ಟಿಗೆ ಗೊಬ್ಬರವನ್ನ ಮಣ್ಣಿನಲ್ಲಿ ಚೆನ್ನಾಗಿ ಬೆರೆಸಬೇಕು. ನಂತರ 4 ಅಡಿ ಅಂತರದಲ್ಲಿ ಬೋದು ಹರಿಗಳನ್ನ ಮಾಡಿ ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ರಾಸಾಯನಿಕ ಗೊಬ್ಬರಗಳನ್ನ ಮಣ್ಣಿನಲ್ಲಿ ಮಿಶ್ರಣ ಮಾಡಬೇಕು. ಆಮೇಲೆ ತೆಳುವಾಗಿ ನೀರನ್ನ ಒದಗಿಸಿ 1.5 ಅಡಿ ಅಂತರದಲ್ಲಿ ಬೋದಿನ ಒಂದು ಪಕ್ಕದಲ್ಲಿ ಗುಣಿಗೆ ಒಂದು ಸಸಿಯಂತೆ ನಾಟಿ ಮಾಡಿ. ಹವಾಗುಣ ಮತ್ತು ಭೂಮಿಯ ಗುಣಧರ್ಮಕ್ಕೆ ಅನುಗುಣವಾಗಿ 5 ರಿಂದ 7 ದಿನಗಳಿಗೊಮ್ಮೆ ನೀರು ಹಾಯಿಸಬೇಕು ಮತ್ತು ಶಿಫಾರಸಿನಂತೆ ಮೇಲು ಗೊಬ್ಬರ ಕೊಡಬೇಕು. ನಾಟಿ ಮಾಡಿದ 4-5 ವಾರಗಳ ನಂತರ 1 ಅಡಿ ಎತ್ತರದವರೆಗೆ ಬೆಳೆಸಿದ ಸಸಿಗಳಲ್ಲಿ ಕವಲು ಟೊಂಗೆಗಳನ್ನು ತೆಗೆದು ಅನಂತರ ಅವುಗಳಿಗೆ 1 ರಿಂದ 1.5 ಮೀಟರ್ ಉದ್ದದ ಕೋಲುಗಳನ್ನ ಆಧಾರವಾಗಿ ಕೊಡಬೇಕು. ಇಲ್ಲಿ ಒಂದು ಮುಖ್ಯ ವಿಷಯವನ್ನ ರೈತರಿಗೆ ಹೇಳಲೇಬೇಕು. ರೈತರು ಸಾಂಪ್ರದಾಯಿಕ ಪದ್ಧತಿಯ ಬದಲಾಗಿ ಆಧುನಿಕ ತಾಂತ್ರಿಕತೆಗಳನ್ನು ಅಳವಡಿಸಿಕೊಂಡರೆ ಉತ್ತಮ. ಹನಿ ನೀರಾವರಿ, ರಸಾವರಿ ಮತ್ತು ಪ್ಲಾಸ್ಟಿಕ್ ಮಲ್ಚಿಂಗ್ ತಂತ್ರದಿಂದ ನೀರಿನ ಉಳಿತಾಯ ಮಾಡಬಹುದಲ್ಲದೆ ಇನ್ನೂ 2ರಷ್ಟು ಪ್ರದೇಶದಲ್ಲಿ ಬೆಳೆ ಬೆಳೆಯಬಹುದು. ಪ್ಲಾಸ್ಟಿಕ್ ಮಲ್ಚಿಂಗ್ ಮಾಡಿದಲ್ಲಿ ಕಳೆಯನ್ನ ನಿಯಂತ್ರಿಸಿ ನೀರು ಆವಿಯಾಗಿ ಹೋಗೋದನ್ನ ತಡೆಯಬಹುದು. ಜೊತೆಗೆ ಕೆಲವು ಶಿಲೀಂಧ್ರ ರೋಗಗಳ ಬಾಧೆ ಕೂಡ ಇರೋದಿಲ್ಲ. ಈ ಸುಧಾರಿತ ತಂತ್ರಜ್ಞಾನದಿಂದ ನೀರು ಮತ್ತು ಪೋಷಕಾಂಶಗಳ ಸದ್ಬಳಕೆಯಾಗಿ ಇಳುವರಿ ಮತ್ತು ಗುಣಮಟ್ಟ ಹೆಚ್ಚಾಗತ್ತೆ. ಡ್ರಿಪ್ ಮತ್ತು ಪ್ಲಾಸ್ಟಿಕ್ ಮಲ್ಚಿಂಗ್ಗೆ ಸಹಾಯಧನದ ಸೌಲಭ್ಯ ಇರೋದ್ರಿಂದ ರೈತರು ಇದರ ಲಾಭ ಪಡ್ಕೊಳ್ಬಹುದು. ಇನ್ನು ಸಸ್ಯ ಸಂರಕ್ಷಣೆ ವಿಷಯಕ್ಕೆ ಬಂದ್ರೆ ಈ ಬೆಳೆಗೆ ಕಾಯಿ ಕೊರಕ, ಎಲೆ ಮುಟುರು ರೋಗ ಮತ್ತು ಅಂಗಮಾರಿ ರೋಗಗಳು ಹೆಚ್ಚು ಬಾಧೆಯನ್ನ ಉಂಟು ಮಾಡುತ್ತವೆ. ಈ ಪೀಡೆಗಳ ಹತೋಟಿಗೆ ರೈತರು ಸಮಗ್ರ ನಿರ್ವಹಣಾ ಕ್ರಮಗಳನ್ನ ಅನುಸರಿಸಬೇಕು. ನಾಟಿ ಮಾಡಿದ 2 ತಿಂಗಳ ನಂತರ ಈ ಬೆಳೆಯು ಕೊಯ್ಲಿಗೆ ಸಿದ್ಧವಾಗುತ್ತದೆ. ತಳಿ ಹಾಗೂ ಕಾಲಕ್ಕೆ ಅನುಸಾರವಾಗಿ 2 ತಿಂಗಳವರೆಗೆ ಕೊಯ್ಲು ಮುಂದುವರಿಯುವುದು. ರೈತರು ಹೀಗೆ ಬೆಳೆಯಲ್ಲಿ ಸುಧಾರಿತ ಬೇಸಾಯ ಕ್ರಮಗಳನ್ನು ಅಳವಡಿಸಿಕೊಂಡಲ್ಲಿ ಹೈಬ್ರಿಡ್ ತಳಿಗಳಿಂದ ಎಕರೆಗೆ 30 ರಿಂದ 40 ಟನ್ ಇಳುವರಿಯನ್ನ ಪಡೆಯಬಹುದು. ರೈತ ಬಾಂಧವರೇ, ಇವತ್ತಿನ ಅನ್ನದಾತ ಕಾರ್ಯಕ್ರಮ ನಿಮಗೆ ಇಷ್ಟವಾಯಿತು ಅಂದ್ಕೊಳ್ತೀವಿ. ಮತ್ತಷ್ಟು ಮಾಹಿತಿಗಳ ಜೊತೆ ನಾಳೆಯ ಅನ್ನದಾತ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.